ಅವರಿಗೋಸ್ಕರ ಎಲ್ಲಾನು ಮಾಡಿರ್ತಾರೆ ಅವಳ ಅವರು. ಮೈಯಲ್ಲಿ ಏನು ಇಲ್ವಲ್ಲ ಮೇಡಮ್, ಮೂಳೆ ಸತ್ತೋಗ್ಬಿಟ್ಟಿರುತ್ತೆ, ಇಡೋ ಮೈ ಮೂಳೆಲ್ಲ ಮುರಿದು ಸತ್ತೋಗ್ಬಿಟ್ಟಿರುತ್ತೆ, ಬದುಕಕ್ ಆಗಲ್ಲ ಅವಳು. ಅವಳಿಗೋಸ್ಕರ ಅವಳು ಬದುಕಿದ್ರೆ ಎಲ್ಲೋ ಇರ್ತಿದ್ಲ ಅವಳು. ಬದುಕಿರೋದೇ ಗಂಡ ಮಕ್ಳಿಗೋಸ್ಕರ ತಾನೇ. ಈಗ ಅಪ್ಪ ಅದವನ್ ಹೆಂಡತಿ ಮಕ್ಳಿಗೋಸ್ಕರ ಬದುಕಿರ್ತಾನೆ. ಅವ್ರು ಎಲ್ಲಿ ದುಡ್ಕೊಂಡು ತಿಂತಾರೆ? ಜೀವನ ಸತ್ತೋಗ್ಬಿಟ್ಟೈತಲ್ಲ. ದುಡ್ದು ದುಡ್ದು ಇವ್ರಿಗೆ ತಾನೇ ಮಾಡಿರ್ತಾರೆ, ಬೀದಿಗೆ ತಂದು ಹಾಕ್ಬಿಡ್ತಾರೆ. ಎಲ್ಲಿ ಹೋಗ್ಬೇಕು ಅವಾಗ ಅವರು? ಇದ್ರ ಅನುಭವ ನಿಮಗೆ ತುಂಬಾ ಚೆನ್ನಾಗಿ ಆಗಿರುತ್ತೆ. ಯಾಕಂತಂದ್ರೆ ಒಂದು ಆಶ್ರಮ ನಡೆಸ್ತಿದ್ದೀರಾ, ಒಂದು ಟ್ರಸ್ಟ್ ನಡೆಸ್ತಿದ್ದೀರಾ ಅಂತವಾಗ ಮತ್ತೆ ಎಷ್ಟು ಕೆಟ್ಟ ಕೆಟ್ಟ ಪದಗಳಂತಾರೆ ಗೊತ್ತಾ? ತಾಯಿನ ಅಂತಾರೆ, ಅವಳು ಸರಿ ಇಲ್ಲ ಸೂಳೆ ಅಂತಾರೆ. ಯಾವ ಯಾವ ಆಧಾರದ ಮೇಲೆ ಹೇಳ್ತಾರೆ? ಅವಳು ಎಲ್ಲೋ ಹೋಗಿದ್ಲು ಅಂತಾರೆ. ಆಯ್ತಪ್ಪ, ಅವತ್ತ ದುಡ್ಡು ಚೆನ್ನಾಗಿತ್ತ ನಿಂಗೆ ಇಸ್ಕೋಬೇಕಾರೆ? ಆಯ್ತು, ಅವಳೇನೆ ತಾಯಿ. ದುಡ್ಡು ಆಗಿರ್ಲಿಲ್ವಾ? ಆ ದುಡ್ಡಾಗಿರ್ಲಿಲ್ವಾ? ನೀನ್ ಸರಿಯಾದವನ ದುಡ್ಡು ಬಿಸಾಕ್ಬೇಕಿತ್ತು, ಯಾಕೆ ಇಸ್ಕೊಂಡೆ? ಅವಳು ಮನೆ ಬೇಕು, ಅವಳು ದುಡ್ಡು ಬೇಕು, ಅವಳು ಕಾಸು ಬೇಕು, ಅವಳು ತಿಕ್ಕಮುಕ್ಕಾಗಿ ಶುದ್ಧ ನಿನಗೆ ಚಡ್ಡೆ ಹಾಕಿ ಪ್ಯಾಂಟ್ ಹಾಕಿ ನಿನಗೆ ಬೆಳೆಸಕ್ಕೆ ಅವಳು ಬೇಕು. ಈಗ ಅವಳಿಗೆ ಆ ಪದ, ನೀನ್ ಸಾಚನಾ? ನೀನೇನು ತಪ್ಪು ಮಾಡೇ ಇಲ್ವಾ? ಅದಂಗ ಅವಳು ಆಗ್ತಾಳ? ಆ ಪದ ಬಳಸ್ತೀಯಲ್ವಾ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಆ ಪದ ಬಳಸೋನು ನೀನು ಅಪವಿತ್ರ ಅಂತ ನೀವು ಹೇಳೋದು. ನೋವು ಎಷ್ಟು ತಿಂತಾಳೆ ಅಂದ್ರೆ ಆ ತಾಯಿ, ನನ್ನ ಆಶ್ರಮನೇ ಸಾಕ್ಷಿ. ಅಷ್ಟು ನೋವು ತಿಂತಾಳೆ ಆ ಪದ ಹೇಳ್ದಾಗ. ಎಷ್ಟೋ ಜನ ಇಲ್ಲಿ ಹೇಳ್ಕೊಳ್ತಾರಲ್ಲ ಮೇಡಮ್, ಹೊಡಿತಾರೆ, ಬೈತಾರೆ, ಅನ್ನ ಕೊಡಲ್ಲ, ಬಟ್ಟೆ ಕೊಡಲ್ಲ, ಒಂದು ಯೂರಿನ್ ಇನ್ಫೆಕ್ಷನ್ ಆಗಿ ಒದ್ದಾಡ್ತಿರ್ತಾಳೆ. ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರ್ಸೋರ್ ಗತಿ ಇಲ್ಲ. ನಿನಗೆ ತೋರ್ಸಕ್ ಯೋಗ್ಯತೆ ಇಲ್ದಿದ್ರು ಪಟ್ಟ ಮಾತ್ರ ನೀಟಾಗಿ ಕೊಡ್ತೀರಾ ತಾಯ್ದಿರ್ಗೆ, ತಂದೆಗೂ ಕೊಡ್ತೀರಾ, ತಾಯಿಗೂ ಕೊಡ್ತೀರಾ, ಒಳ್ಳೊಳ್ಳೆ ಹೆಸರುಗಳನ್ನು ಕೊಡ್ತೀರಾ. ತುಂಬಾ ಹೆಸರುಗಳು ಕೊಡ್ತಾರೆ ಮೇಡಮ್ ಮಕ್ಕಳು. ತುಂಬಾ ಎಂತೆಂತ ಹೆಸರು ಅಂದ್ರೆ ನೆಕ್ಸ್ಟ್ ಅದೇ ಬರ್ತವೆ ಮುಂದಿನ ಜೀವನಕ್ಕೆಲ್ಲ, ಪ್ರಪಂಚಕ್ಕೆ. ಮದರ್ ತೆರೇಸಾ ಅದು ಇದು ಎಲ್ಲ ಬರ್ತಿತ್ತು ಮೊದ್ಲು, ಈಗ ಹಂಗಲ್ಲ. ಈ ಪದಗಳೇ ನೆಕ್ಸ್ಟ್. ಬಟ್ ಒಂದು ತನ್ನ ಹಾಕಕ್ ಯೋಗ್ಯತೆ ಇಲ್ಲ ನಿಮ್ಗೆ. ನೀವು ಕರೆಕ್ಟಾಗಿ ಮನೇಲಿ ಇಟ್ಕೊಂಡಿದ್ರೆ ಅವಳು ಯಾಕೆ ಬೀದಿಗೆ ಬರ್ತಾಳೆ? ಅವತ್ತು ನಿಮ್ಮನ್ನ ಎದೆ ಹಾಲು 50 ಸತಿ ಕುಡಿಸ್ತಾಳೆ ರಾತ್ರಿ ಎಲ್ಲ. ನೀವು ಎದ್ದಿ ಎಲ್ಲ ಬಿಟ್ಟಿ ಎಲ್ಲ ರಾತ್ರಿ ಎಲ್ಲ ನಿದ್ದೆಗೆ ಇಡ್ತಾಳೆ. ಅಯ್ಯೋ ಮಗು 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 ಟಾಯ್ಲೆಟ್ ಹೋಗ್ಬಿಟ್ರೆ ಏನ್ ಹಿಂಗೆ ಸೀರೆಲೆ ಬಾಚ್ಕೊಂಡ್ಬಿಡ್ತಾಳೆ, ಹಿಂಗೆ ಬಾಚ್ಕೊಂಡ್ಬಿಡ್ತಾಳೆ, ಹಂಗೆ ತಬ್ಬಿಂಗ್ ಮಲಗಿಸ್ತಾಳೆ ತಾಯಿ. ಅದೇ ತಾಯಿ ಪಕ್ಕದಲ್ಲಿ ಮಲ್ಕೊಂಡ್ ನೋವು ತಿಂತಿರ್ತಾಳೆ, ಬಡ್ಕಂತಿರ್ತಾಳೆ, ಒದ್ದಾಡ್ತಿರ್ತಾಳೆ. ಆ ನೋವು ನೀವು ಪಕ್ಕದಲ್ಲಿದ್ರು ನಿಮಗ್ ಕಾಣಿಸಲ್ಲ. ಅಯ್ಯೋ ನಿದ್ದೆ ಬರ್ತಾಯ್ತಮ್ಮ ಅಂತೀರಾ. ಅವಳಿಗೂ ನಿಮಗೂ ವ್ಯತ್ಯಾಸ ಎಷ್ಟಿದೆ ಗೊತ್ತಾ? ಈ ತರದ್ ಮಕ್ಳು ಹುಟ್ಟಬೇಕನ್ಸುತ್ತಾ ನಿಮ್ಗೆ? ತಾಯಿ ತಾಯಿನೇ, ತಂದೆ ತಂದೆನೆ. ಆ ಎರಡೂ ಜಾಗಕ್ಕೆ ಇನ್ನೊಬ್ರು ಬರಕ್ ಸಾಧ್ಯನೇ ಇಲ್ಲ. ಇಷ್ಟೊತ್ತು ಚಿತ್ರರಂಗದಕ್ಕೂ ನಿಮಗೂ ಹೇಗೆ ನಂಟಿತ್ತು, ಹೇಗಿತ್ತು ಅಲ್ಲಿದ್ದು ಒಂದು ಜರ್ನಿ ಅಂತ ಹೇಳಿದ್ರಿ. ಆ ಚಿತ್ರರಂಗದಿಂದ ಅಂದರೆ ಅಲ್ಲಿಯ ಒಂದು ಜೀವನದಿಂದ, ಅಲ್ಲಿಯ ಲೈಫ್ ಸ್ಟೈಲಿಂದ, ಆ ಕ್ಯಾರವನ್ ಆಗಿರ್ಬೋದು, ಆ ಮೇಕಪ್ ಏನು ಫೀಲ್ಡಿಂದ ಈ ಆಶ್ರಮದ ಕಡೆ ನಿಮ್ಮ ಜರ್ನಿ ಯಾಕೆ, ಈ ಪ್ರಯಾಣ ಯಾಕೆ? ಮೇಡಮ್ ಆಗ್ಲೇದು ಒಂದು ಪ್ರಶ್ನೆ ಕೇಳಿದ್ರೆ ಅದನ್ನ ಹೇಳ್ಬೇಕು ಅನ್ನಿಸ್ತು. ಚಿತ್ರರಂಗ ಸರಿ ಇಲ್ಲ ಅದು ಇದು ಅಂತ. ಹೌದು ಹೌದು. ಚಿತ್ರರಂಗ ಸರಿ ಇಲ್ಲ ಅನ್ನೋರು ದಯವಿಟ್ಟು ಆಚೆ ಹೋಗ್ಬಿಡಿ. ನಮ್ ಚಿತ್ರರಂಗದ ಹೆಸರು ಹೇಳ್ಬಿಡಿ. ಇಲ್ಲೇ ಹೆಸರು ಮಾಡ್ತೀರಾ, ಇದೇ ಹೆಸರು ತಗೊಂಡ್ ಬದುಕ್ತೀರಾ, ಇದೇ ಹೆಸರಲ್ಲೇ ಇರ್ತೀರಾ, ಇಲ್ಲೇ ಊಟ ಮಾಡ್ತೀರಾ, ಆಚೆ ಸರಿ ಇಲ್ಲ ಅಂತೀರಾ. ನಾನ್ ಕೇಳ್ಕೊಳ್ಳೋದಷ್ಟೇ, ತುಂಬಾ ಲಕ್ಷಾಂತರ ಜನಕ್ಕೆ ಊಟ ಕೊಡ್ತಾ ಇದೆ, ಬಟ್ಟೆ ಕೊಡ್ತಾ ಇದೆ ನನ್ನ ಚಿತ್ರರಂಗ. ಸರಿ ಇಲ್ಲ ಅನ್ನೋರು ದಯವಿಟ್ಟು ಆಚೆ ಹೋಗ್ಬಿಡಿ, ನಮ್ಮ ಇಂಡಸ್ಟ್ರಿಗೆ ಬರಬೇಡಿ. ಎಲ್ಲಿ ಸರಿ ಇದೆಯೋ ಧಾರಾಳವಾಗಿ ಅಲ್ಲೇ ಇದ್ಬಿಡಿ, ಧಾರಾಳವಾಗಿ ಅಲ್ಲೇ ಇರಿ. ಇಲ್ಲಿ ದುಡ್ಡು, ಇಲ್ಲಿ ಹೆಸರು ಎಲ್ಲ ಇಲ್ಲಿದ್ ಬೇಕು. ಸರಿ ಇಲ್ಲ ಅಂತ ನಿಂತ್ಕೊಂಡು ಹೇಳ್ತೀರಿ. ಸರಿ ಇಲ್ಲ ಅಂದ್ಮೇಲೆ ಯಾಕೆ ಬರ್ತೀರಿ? ನಿಮ್ಗೆ ಇಷ್ಟ ಇಲ್ಲ, ನೀವು ಕರೆಕ್ಟ್ ಆಗಿದ್ರೆ, ನೀವು ಸರಿ ಇದ್ರೆ ಸರಿ ಇರುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಧಾರಾಳವಾಗಿ ಆಚೆ ಹೋಗಿ, ಬೇರೆ ಕೆಲಸಗಳು ಬೇಕಾದಷ್ಟಿದೆ, ಅಲ್ಲೂ ಒಳ್ಳೆ ಹೆಸರು ತಗೊಂಡು ಜೀವನ ಮಾಡಿ, ಬದುಕಿ. ಆಗತ್ತಾ ಬದುಕಕ್ಕೆ? ಸೊಪ್ಪು ಮಾರಕ್ಕಾಗತ್ತಾ? ಗಾರ್ಮೆಂಟ್ಸ್ಗೆ ಹೋಗಕ್ಕಾಗತ್ತಾ? ಹೆಸರು ಬರುತ್ತಾ? ಹಾಸ್ಪಿಟ್ಲಿಗೆ ಹೋಗಿ ಕೆಲಸ ಮಾಡಕ್ಕಾಗತ್ತಾ? ಹೋಗ್ಬಿಡಿ ನೋಡೋಣ, ಅಲ್ಲಿ ಕ್ಯಾರವನ್ ಕೊಡ್ತಾರೇನೋ ನಿಮ್ಗೆ, ಹೋಗಿ ಅಲ್ಲೇ ಮಾಡಿ. ಚಿತ್ರರಂಗ ಸರಿ ಇಲ್ಲ ಅಂತ ಯಾಕೆ ಹೇಳ್ತೀರಿ? ನಾನು ದಯವಿಟ್ಟು ಈಗಲೂ ಹೇಳ್ತೀನಿ, ಚಿತ್ರರಂಗ ಸರಿ ಇಲ್ಲ ಅಂದ್ರೆ ಆಚೆ ಹೋಗ್ಬೋದು. ಇನ್ನು ಬೇಕಾದಷ್ಟು ಕುಟುಂಬ ಬದುಕ್ತಾ ಇದೆ, ಜೀವನ ಕಟ್ಕೋತಾ ಇದೆ, ಅವ್ರಿಗೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಜರ್ನಿ ಈ ಕಡೆ ಹೇಗೆ, ಅಂದ್ರೆ ಆಶ್ರಮದ ಕಡೆ ಹೇಗೆ, ಅಲ್ಲಿಂದ ಸಿನಿಮಾ ರಂಗದಿಂದ? ನನಗೆ ಅಪ್ಪು ಸರ್ ತೀರ್ಕೊಂಡ್ರು ಮೇಡಮ್. ಹೌದು, ಅಪ್ಪು ಸರ್ ತೀರ್ಕೊಂಡ ತಕ್ಷಣ ನನಗೆ ವಿಷಯ ಬಂದ ತಕ್ಷಣ ಓಡೋದೆ ಹಾಸ್ಪಿಟ್ಲಿಗೆ. ಜನ 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 ಜಾತ್ರೆ.
ಒಂದು ಜೂನಿಯರ್ NTR ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅವತ್ತು ಯಶ್ ಅವರು, ಯಾಕಂದ್ರೆ ವಿಡಿಯೋ ನೋಡ್ತಾರೆ ಎಲ್ಲರೂ, ಎಸ್ ಸರ್, ರಾಕ್ಲೇನ್ ಸರ್, ದರ್ಶನ್ ಸರ್, ಅವತ್ತು ಪ್ರತಿ ಒಬ್ರು ಈ ಕಡೆಯಿಂದ ಬರ್ತಿದ್ರು, ಒಬ್ರು ಆ ಕಡೆಯಿಂದ ಬರ್ತಿದ್ರು, ಒಬ್ರು ಆ ಕಡೆಯಿಂದ ಬರ್ತಿದ್ರು, ಹೆಂಗೆ ಓಡಾಡ್ತಾ ಇದ್ರು ಅಂದ್ರೆ ಅವತ್ತಿನ ದಿನ ಮೇಡಮ್ ನಿಜವಾಗ್ಲೂ ಅವ್ರನ್ನೆಲ್ಲ ಇವತ್ತು ನೆನೆಸ್ಕೋಬೇಕು ನಾವು. ಎಷ್ಟು ಜನ ಅವತ್ತು ಓಡಾಡಿದ್ರು ಅಂದ್ರೆ ನಮ್ಮ ಇಂಡಸ್ಟ್ರಿ, ಪ್ರತಿಯೊಬ್ಬರು ಒಂದೊಂದು ಕ್ಷಣ. ಯಾಕಂದ್ರೆ ಅಷ್ಟು ಟ್ರಾಫಿಕ್, ಅಷ್ಟು ಇದು, ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಸ್ವಿಚ್ ಆಫ್ ಆಗ್ಬಿಡ್ತಿತ್ತು, ಫೋನ್ ಸ್ವಿಚ್ ಆಫ್, ಅಲ್ಲಿಂದ ಅಲ್ಲಿಗೆ ಬರಕ್ಕೆ ಸ್ವಿಚ್ ಆಫ್. ಯಾಕಂದ್ರೆ ಅಷ್ಟು ಟ್ರಾಫಿಕ್. ಜೂನಿಯರ್ MTR ಬರೀ ಇಲ್ಲಿಂದ ಅಲ್ಲಿಗೆ ಮೂವ್ ಮಾಡಕ್ಕೆ ಅರ್ಧ ಗಂಟೆ ಬೇಕಾಯ್ತು, ಅಷ್ಟು ಜನ ಅಷ್ಟು ಫೋನ್ ಮಾಡಿ 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 ಸ್ವಿಚ್ ಆಫ್. ಯಾರೇ ಬಂದ್ರು ಒಂದು ಕರ್ಕೊಳ್ತಿದ್ದೆ, ಮಾಡ್ತಿದ್ದೆ, ನಾನು ನೋಡ್ತಾ ಇದ್ದೆ ಈ ಜನ ಏನಪ್ಪ ಇಷ್ಟು ಜನ ಸಂಪಾದನೆ. ಎಲ್ಲದರಲ್ಲೂ ನಿಂತಿದ್ದೀರಾ ನೀವು? ಅವ್ರ ಜೊತೆಲಿ ಕೆಲಸ ಮಾಡಿದ್ದೆ ನಾನು, 10 ಸಿನಿಮಾ ಕೆಲಸ ಮಾಡಿದ್ದೆ ನಾನು ಅವ್ರ ಜೊತೆ, ಒಂದು 10 ಸಿನಿಮಾ ಕೆಲಸ. ಹುಡುಗರು, ಅಣ್ಣ ಬಾಂಡ್, ಪರಮಾತ್ಮ, ರಾಮ್, ನಿನ್ನಿಂದಲೇ ಒಳ್ಳೊಳ್ಳೆ ಸಿನಿಮಾ ಮಾಡಿದೆ. ಹುಡುಗರಲ್ಲಿ ಬೆಳ್ಳಿ ಕಪ್ ಕೊಟ್ಟಿದ್ರು ನನಗೆ, ಅದಿದೆ ನನ್ನ ಹತ್ರ, ಬೆಳ್ಳಿ ಕಪ್ಪು. ಬಟ್ ಏನಂದ್ರೆ ಅವ್ರು ಹೋದ ತಕ್ಷಣ ಇಷ್ಟೇನಾ ಜೀವನ, ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರು ಒಂದೇ ಒಂದು ಅವಕಾಶ, ಬೇಕಾದಷ್ಟು ದುಡ್ಡಿತ್ತು, ಎಲ್ಲ ಇತ್ತು, ಜನ ಇದ್ರು, ಜನ ಬೇಕಾದಷ್ಟು ಜನ ಅಭಿಮಾನಿಗಳ ದೇವರಿದ್ರು, ಕುಟುಂಬ ಇತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಇತ್ತು, ದುಡ್ಡಿತ್ತು, ಕಾಸಿತ್ತು, ಎಲ್ಲ ಇತ್ತು. ಉಳ್ಕೊಳಕ್ ಒಂದೇ ಒಂದು ಅವಕಾಶ ಕೊಡ್ಬೇಕಿತ್ತು, ಭಗವಂತ ಕೊಡ್ಲಿಲ್ಲ. ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲಪ್ಪ, ದೇವ್ರಿಗೆ ತುಂಬಾ ಇಷ್ಟ ಅನ್ಸತ್ತೆ ಒಳ್ಳೆಯವ್ರು, ದೇವ್ರಿಗೆ ತುಂಬಾ ಇಷ್ಟ ಅನ್ಸುತ್ತೆ, ತುಂಬಾ ಇಷ್ಟ ಅನ್ಸತ್ತೆ. ಬೈಬೇಕು, ಜಾಸ್ತಿ ಕೆಲಸ ಮಾಡ್ಬಿಡ್ತಾರೋ ಅಂತ, ಬೈಬೇಕು, ಜಗಳ ಆಡ್ಬೇಕು, ಹೊಡೆದಾಡ್ಬೇಕು, ಇಂಥವ್ರನ್ನೆಲ್ಲ ಇಟ್ಟಿರ್ತಾನೆ. ಈಗ ನಮಗೂ ಏನ್ ಅನ್ನಿಸ್ಬಿಟ್ಟಿದೆ ಅಂದ್ರೆ ಒಳ್ಳೆಯವರು ಅಂತ ಅನ್ನಿಸ್ಕೋಬಾರ್ದು. ಯಾಕಂದ್ರೆ ಒಳ್ಳೆಯವರು ಅಂತ ಅನ್ನಿಸ್ಕೊಂಡ್ರೆ ಬೇಗ ಕರ್ಕೊಂಡ್ಬಿಡ್ತಾನೆ. ಈಗ ನನ್ ಗಂಡ ಒಳ್ಳೆಯವ್ರೆ, ಬೇಗ ಕರ್ಕೊಂಡ್ಬಿಟ್ಟ. ಈಗ ನನ್ಗೆ ಒಳ್ಳೆಯವಳಾಗಕ್ಕೆ ಇಷ್ಟನೇ ಇಲ್ಲ ಮೇಡಮ್. ಇವೆಲ್ಲ ನೋಡ್ತಾ ಇದ್ರೆ ಒಳ್ಳೆಯವರು ಅಂತ ಅನ್ನಿಸ್ಕೋಬಾರ್ದು, ಉಗಿಬೇಕು, ಉಗಿಸ್ಕೋಬೇಕು, ಅನ್ನಿಸ್ಕೋಬೇಕು. ಅವ್ರು ಮಾತ್ರ ಬದುಕಿರ್ತೀವಿ ಅಂತ. ಆದ್ರೂ ಕೂಡ ನಮಗೆ ಗೊತ್ತಿಲ್ದೇನೋ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಅದನ್ನೇ ಸೀಕ್ರೆಟ್ ಆಗಿ ದೇವ್ರು ನೋಡ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಏನೋ ಮೇಡಮ್, ನಿಜವಾಗ್ಲೂ ಅನ್ಸುತ್ತೆ ನಮ್ಗೆ ಇವೆಲ್ಲ ಒಳ್ಳೆ ಕೆಲಸ ಮಾಡ್ತಿದೀವಲ್ಲ, ಮಾಡಬಾರ್ದು ಅನ್ಸುತ್ತೆ. ದೇವ್ರಿಗೆ ಕರುಣೆನೇ ಇಲ್ವಾ ಮೇಡಮ್? ಅವ್ರಿಗೆ ಅಂತ ಒಂದು ಕುಟುಂಬ, ಮಕ್ಕಳು, ಜೀವನ ಎಲ್ಲರೂ ಕಾಯ್ತಿರ್ತಾರಲ್ಲ, ಅಟ್ಲೀಸ್ಟ್ ಒಂದು ಹೋಗ್ತೀನಿ ಅಂತ ಕೂಡ ಹೇಳಿಲ್ವಲ್ಲ ಮೇಡಮ್. ಅವರು ಕೂಡ ಹೌದು. ಲಾಸ್ಟ್ ಟೈಮು ದಿಲೀಪ್ ರಾಜ್ ಅವರು, ಚಿರು ಅವ್ರ ಹೆಂಡತಿ ಅಂತ ನೋಡಕ್ ಆಗ್ತಿರ್ಲಿಲ್ಲ. ಚಿರು, ಬಸ್ರಿ, ಮೇಘನವರು, ಎಷ್ಟು ನೋವಾಗಿರ್ಬೋದು. ಈಗ ಅದೇ ಜೊತೆಗೆ ಪ್ರೊಡ್ಯೂಸರ್ ಸತ್ರು ನೆನ್ನೆ ಬುಧವಾರ, ಪಾರು ಸೀರಿಯಲ್ ಪ್ರೊಡ್ಯೂಸರ್ ಸತ್ರು. ಅವರೇನೆ ಅಲ್ವಾ ದಿಲೀಪ್ ರಾಜ್ ಅವರು? ದಿಲೀಪ್ ರಾಜು ಆ ಸೀರಿಯಲ್ ಪ್ರೊಡ್ಯೂಸರ್ ಕೂಡ ಸತ್ರು. ಓಕೆ, ನೆನ್ನೆ. ಏನ್ ಮೇಡಮ್, ಅಷ್ಟು ಫಿಟ್ ಆಗಿದ್ದಂತಹ ಮನುಷ್ಯ ದಿಲೀಪ್ ರಾಜು, ಅಷ್ಟು ಖುಷಿಯಾಗಿದ್ದಂತಹ ಮನುಷ್ಯ, ಅಷ್ಟು ಬೇಗ ಹೋಗೋ ಅವಶ್ಯಕತೆ ಇತ್ತ? ದೇವರಿಗೆ ದೀಪ ಹಚ್ಚೋರ್ನ ಕರ್ಕೊಂಡ್ಬಿಡ್ತಾನಂತೆ. ಅವನಿಗೆ ಗೊತ್ತಿಲ್ಲ ಇನ್ಯಾರು ದೀಪ ಹಚ್ತಾರೆ ಅಂತ. ಮನೆ ಗುಡಿಯಲ್ಲಿ ದೀಪ ಹಚ್ಚೋರು ಒಳ್ಳೆ ತರ ಹಚ್ತಾ ಇದ್ರೆ ಕರ್ಕೊಂಡ್ಬಿಡ್ತಾನೆ, ನನ್ನ ಹತ್ರ ಬಾ ಅಂತ. ತುಂಬಾ ಅಸೂಯೆ ಅನ್ಸತ್ತೆ ದೇವ್ರಿಗೆ, ಒಳ್ಳೆಯವ್ರನ್ನ ಕಂಡ್ರೆ ತುಂಬಾ ಅಸೂಯೆ ಅನ್ಸುತ್ತೆ ದೇವ್ರಿಗೂ. ಮನುಷ್ಯರಿಗೆ ಏನೂ ಆಗ್ಲಿಲ್ಲ ಮೇಡಮ್, ಜನಗಳಿಗೆ ಏನೂ ಆಗ್ಲಿಲ್ಲ, ಭಗವಂತನ್ಗೆ ಅಸೂಯೆ. ಒಳ್ಳೆ ಸಂಸಾರ, ಒಳ್ಳೆ ಕುಟುಂಬ, ಒಳ್ಳೆ ಬದುಕು, ಒಳ್ಳೆಯವನು. ನವೆಂಬರ್ ಅಲ್ಲಿ ಅವ್ರದ್ದು 25th ಆನಿವರ್ಸರಿ ಇದೆ ದಿಲೀಪ್ ಮೇಡಮ್. ನೀವು ನಮ್ಮ ಇಂಡಸ್ಟ್ರಿ ನೋಡಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಯಾರಾದ್ರೂ ಸಾಯ್ತಾರೆ ಮೇಡಮ್, ನೀವು ಅಬ್ಸರ್ವ್ ಮಾಡಿ. ನವೆಂಬರ್ ಡಿಸೆಂಬರ್ ಬಂದ್ರೇನೆ ಒಂಚೂರು ಭಯ ನಮ್ಮ ಇಂಡಸ್ಟ್ರಿ. ಯಾವಾಗ್ಲೂ ಅಷ್ಟೇ, ಬರೀ ನವೆಂಬರ್ ಡಿಸೆಂಬರ್ ಅಲ್ಲಿ ಎಲ್ಲರೂ ಸತ್ತಿರೋದು. ಒಂದು ವಿಷ್ಣು ಸಾರಿಂದ ಹಿಡಿದು ಅಶ್ವಥ್ ಅವರು, ಪ್ರತಿಯೊಬ್ರು ನವೆಂಬರ್. ಸಿಂಗರ್ ಅಶ್ವಥ್ ಎಲ್ಲರೂ ನವೆಂಬರ್, ಅಂಬರೀಷಣ ನವೆಂಬರು, ಎಲ್ಲರೂ ನವೆಂಬರ್. ನವೆಂಬರ್ಗೂ ಡಿಸೆಂಬರ್ಗೂ ನಮ್ಮ ಇಂಡಸ್ಟ್ರಿಗೆ ಆಗ್ಬರಲ್ಲ. ಯಾರಾದ್ರೂ ಒಬ್ರು ಹೋಗ್ತಾರೆ ಮೇಡಮ್, ಒಳ್ಳೆಯವರೆಲ್ಲ ಹೋಗ್ಬಿಟ್ಟಿದ್ದಾರೆ ಮೇಡಮ್. ನಾವು ಅನ್ಕೊಳ್ತೀವಿ, ಅಯ್ಯೋ ಇನ್ನೂ ಏನು ಕೆಟ್ಟ ಕೆಲಸ ಮಾಡ್ಬೇಕಪ್ಪ, ನಾವು ಇರ್ಬೇಕೇನೋ, ಇಲ್ಲ ಒಳ್ಳೆಯವರಾದ್ರೆ ಇವನು ಕರ್ಕೊಂಡ್ಬಿಡ್ತಾನೆ ಬೇಗ ಅನ್ಸ್ಬಿಡುತ್ತೆ. ಆದ್ರೂ ನಮಗೆ ಗೊತ್ತಿರಲ್ಲ, ಒಳ್ಳೆ ಕೆಲಸನೇ ಮಾಡ್ತಾ ಇರ್ತೀವಿ. ಒಂದೇ ಒಂದು ಅವಕಾಶ ಕೊಡ್ಬೇಕಿತ್ತು ಮೇಡಮ್, ಕೊಡ್ಬೇಕಿತ್ತು. ನನಗೆ ಈ ಆಶ್ರಮ ಮಾಡೋ ಕಾರಣನೇ ಅಪ್ಪು ಸರ್ ಮೇಡಮ್. ಇಷ್ಟೇ ಜೀವನ ಅನ್ನಿಸ್ತು, ನನ್ನ ಹತ್ರ ದುಡ್ಡಿತ್ತು, ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡು ಹೋಟೆಲ್ ಮಾಡೋಣ ಅನ್ಕೊಂಡೆ, ಬಿಸ್ನೆಸ್ ಮಾಡೋಣ, ಮತ್ತೆ ವಾಪಸ್ ದುಡ್ಡು ಬರುತ್ತೆ. ನನಗೆ ದುಡ್ಡು ಬರಬಾರ್ದು, ನನ್ನ ಹತ್ರ ಇರೋ ದುಡ್ಡಲ್ಲಿ ಹಾಕಬೇಕು ಇತ್ತು. ಆ ಕಷ್ಟ ನನಗೆ ಇನ್ನೂ ಗೊತ್ತಾಗ್ಬೇಕು. ನನಗೆ ಹಾಕಿರೋ ದುಡ್ಡು ಬರಬಾರ್ದು ಅಂತಾನೆ ಯಾರೂ ಇಲ್ದಿದ್ದವ್ರು ಊಟ ಹಾಕಬೇಕು ಅಂತ ನಾನು ಇದನ್ನ ಮಾಡಿದ್ದು ಮೇಡಮ್.
ನಾನು ಆಶ್ರಮ ಮಾಡೋಕ್ಕೆ ಕಾರಣನೇ ಅಪ್ಪು ಸರ್. ಇವತ್ತೇನಾರ 100 ಜನ ಊಟ ಮಾಡ್ತಾ ಇದ್ದಾರೆ. ಇವತ್ತು ಇಂಡಸ್ಟ್ರಿಯಲ್ಲಿ ನನಗೆ ಅಂಬರೀಷ್ ಅಣ್ಣ, ಆಶ್ರಮದಲ್ಲಿ ನನಗೆ ಪುನೀತ್ ರಾಜ್ಕುಮಾರ್ ಸರ್. ಲೋಗೋ ಲಾಂಚ್ ಮಾಡಿಕೊಟ್ಟಿದ್ದೆ ನಮಗೆ ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್ ವಿಡಿಯೋಸ್ಗಳು ಒಂದಷ್ಟು ಸತೀಶ್ ಸರ್ ಇದ್ದಾರೆ, ಅವ್ರಿಗೆಲ್ಲ ಕಳಿಸ್ತಾ ಎಲ್ಲರೂ ನೋಡ್ತಾ ಇರ್ತಾರೆ ನನ್ನ ಆಶ್ರಮ. ಮಾಡಿದ್ದೆ ಅವ್ರಿಗೋಸ್ಕರ ಮೇಡಮ್. ಅವ್ರ ಹೆಸರಲ್ಲಿ ಇಷ್ಟೇ ಜೀವನ. ನನ್ನನ್ನು ತೊಗೊಂಡಾಗ 5 ನಿಮಿಷಕ್ಕೆ ಬಿಸಾಕ್ತಾರೆ. ನನಗೇನು ಒಡವೆ ತಂದು ಒಳಗಿರೋದೇನು ಹಾಕಲ್ಲ, ಮನೆ ಕಟ್ಟಿರೋದೇನು ನನ್ನ ಎದೆ ಮೇಲೆ ಹಾಕಲ್ಲ, ನನ್ನ ಜೊತೆ ಏನೂ ಕಳ್ಸಲ್ಲ. ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರ್ತೇನಲ್ಲ ಆ ಸೀರೆನೂ ನನ್ನ ಜೊತೆಗೆ ಬರಲ್ಲ. ನನಗೆ ಗೊತ್ತಾ ಆ ಸೀರೆ ಯಾವ್ದು ಇಷ್ಟ ಅಂತ, ನನಗೆ ಗೊತ್ತು ನನ್ಗೆ ಯಾವ ಒಡವೆ ಇಷ್ಟ ಅಂತ. ಅವ್ರಿಗೆ ಗೊತ್ತು, ಸತ್ತ ಮೇಲೆ ಅವ್ರಿಗೆ ಗೊತ್ತಿರಲ್ಲ ಇದು ಇವಳಿಗೆ ಇಷ್ಟ ಅಂತ. ಅದನ್ನೇ ನನ್ನ ಜೊತೆಗೆ ಹಾಕಲ್ಲ, ಏನೂ ಹಾಕಲ್ಲ. ಒಂದು ಇದು ನನಗೆ ಯಾವಾಗ ಇನ್ನೂ ಒಂದು ಅನುಭವ ಆಯ್ತು ಅಂದ್ರೆ ಸಾಲು ಮರದ ತಿಮ್ಮಕ್ಕ ಸ್ನಾನ ಮಾಡಿಸ್ಬಿಟ್ಟು ಅವ್ರ ಮಗ ಉಮೇಶ್ ಅವರು ಕಾಲ್ಚೆನ್ ತಂದಿರ್ತಾರೆ ಸಾಲು ಮರದ ತಿಮ್ಮಕ್ಕಂಗೆ. ಖಡ್ಗ ಅಜ್ಜಿಗೆ ಹಾಸೆ ಅಂತ ಅವಾಗ ತರ್ತಾರೆ. ಅಜ್ಜಿ ಹುಷಾರ್ ತಪ್ಪಿ ಹಾಕೊಂಡಿರಲ್ಲ. ಆಗ ಅದನ್ನ ಮಣ್ಮೇಲೆ ಮಲಗ್ಸಿರ್ತೀವಿ. ಆಗ ನನ್ಗೆ ಕೊಡ್ತಾರೆ ಹಾಕಿ ಅಂತ. ನಾನ್ ಹಾಕ್ತಾ ಇರ್ತೀನಿ. ಆಗ ಇದೇ ಹೋಮ್ ಮಿನಿಸ್ಟರ್ ಸರು ಮತ್ತೆ ನಮ್ಮ HD ರೇವಣ್ಣ ಅವರು ಎಲ್ರು ಬೈತಾರೆ, ಅದೆಲ್ಲ ಹಾಕಬಾರ್ದು ಶಾಸ್ತ್ರ, ಅದೆಲ್ಲ ಹಾಕಬಾರ್ದಮ್ಮ ಅಂತ ಹೇಳ್ತಾರೆ. ಮತ್ತೆ ನಾವು ಸಂಪಾದನೆ ಮಾಡಿದ್ದೇನು, ನನಗಲ್ಲೂ ಒಂದು ಜೀವನ ಗೊತ್ತಾಯ್ತು. ನಂಗೆ ಹೋಮ್ ಮಿನಿಸ್ಟರ್ ಸರ್ ಹೇಳಿದ್ರು, ಪರಮೇಶ್ವರ್ ಸರ್ ಅದೆಲ್ಲ ಹಾಕಬಾರ್ದು, ತೆಗೀರಿ ಅಂತ. ಯಾವ್ದನ್ನು ಹಂಗೆಲ್ಲ ಹಾಕಬಾರ್ದು. ಆ ಚಿನ್ನದ ಉಂಗ್ರ ಇತ್ತು, ಎಲ್ಲ ಇತ್ತು, ತೆಗೆದ್ವಿ. ಕಾಲ್ಬಳೆ ತುಂಬಾ ಇಷ್ಟಪಡ್ತಿದ್ರು. ನಾನು ಒಂದ್ ಕಾಲ್ಗೆ ಹಾಕ್ಬಿಟ್ಟು ಇನ್ನೊಂದ್ ಕಾಲ್ಗೆ ಹಾಕ್ತಾ ಇದ್ರೆ ಬೇಡ ಅಂದ್ರು. ತೆಗ್ಸಿದ್ರು. ಆಮೇಲೆ ಸುಮ್ನೆ 1 ನಿಮಿಷ ಇಟ್ಬಿಟ್ಟು ತೆಗೆದ್ವಿ. ಆಗ್ಲೂ ನನಗೆ ಇನ್ನೊಂದು ಜೀವನ ಗೊತ್ತಾಯ್ತು, ಅದನ್ನೂ ಹಾಕಲ್ವೇ ನಮ್ಮ ಯೋಗ್ಯತೆಗೆ. ಒಂದು ಒಂದು ಮೂಗ್ಬಟ್ಟು ಬಿಡಲ್ಲ, ಚಿನ್ನ ತೆಗಿರಿ ಅಂತಾರೆ. ಕಟ್ಟಿರೋ ಉಡ್ದಾರನು ಕಟ್ ಮಾಡಿ ಅಂತಾರೆ. ಆ ಬಟ್ಟೆನೂ ಕಟ್ ಮಾಡಿ ಅಂತ ಹರಿತಾರೆ. ಮತ್ತೇನ್ ನಂದು ಅನ್ನೋದು ಏನಿದೆ? 6 ಅಡಿ 3 ಅಡಿ ಅದೇ ತಾನೇ ನನ್ ಸ್ವಂತ ಜಾಗ. ಆ ಸ್ವಂತ ಜಾಗಕ್ಕೆ ನಂದು ಅಂತ ಬಡ್ಕೊಂಡು ಯಾಕೆ ಸಾಯ್ಬೇಕು ಅಂತ ಜೀವನ ಇಬ್ರು ಕಲ್ಸಿದ್ರು ಮೇಡಮ್. ಫಸ್ಟ್ ಕಲ್ಸಿದ್ದು ಪುನೀತ್ ರಾಜ್ಕುಮಾರ್ ಸರ್, ಇಷ್ಟೇ ಜೀವನ. ಅದಕ್ ಮುಂಚೆ ನನ್ನ ಲೈಫಲ್ಲಿ ನಾನು ಕಲ್ತಿದ್ದೆ. ಇಷ್ಟೇ ಅಂತ ಗೊತ್ತಾಗಿದ್ದು ಇವರಿಂದ. ಅದಾದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಕಲ್ತಿದ್ದು ಸಾಲು ಮರದ ತಿಮ್ಮಕ್ಕ ಅವ್ರ ಆ ಟೈಮ್ ಆಗಳಿಗೆ ಕಲ್ಸ್ಕೊಟ್ಟಂತದ್ದು. ಇಷ್ಟೆಲ್ಲ ಮಾಡಿ ನನಗ್ ಬೇಕಾಗಿರೋದೇನು? ನಾಳೆ ಸತ್ರೆ 4 ಜನ ಕಣ್ಣೀರ್ ಹಾಕಕ್ ಬೇಕು ನನಗೆ. ಹೊತ್ಕೊಂಡ್ ಹೋಗಕ್ 4 ಜನ ಅಷ್ಟೇ. ಸಂಪಾದನೆ ಮಾಡ್ಬೇಕಾಗಿರೋದು ನಾವಷ್ಟೇ ಮೇಡಮ್. ನನ್ನ 4 ಜನ ಹೊತ್ಕೊಂಡ್ ಹೋಗ್ತಾರೆ. ಈ ಆಶ್ರಮದಲ್ಲಿರೋರ್ಗೆ ಯಾರು ಹೊತ್ಕೊಂಡ್ ಹೋಗ್ತಾರೆ? ಅಪ್ಪ ಅಮ್ಮನ್ನ ಬೀದಿಲ್ ಬಿಸಾಕಿದಿರಲ್ಲ, ಯಾರು ಹೊತ್ಕೊಂಡ್ ಹೋಗ್ತಾರೆ ಇವ್ರನ್ನ? ನಾನು ಯಾವಾಗ್ಲೂ ಯಾರ ಸತ್ತೋದ್ರೆ ಹೋಗ್ತೀನಿ SRSಗೆ ಮೇಡಮ್. ಒಬ್ಬೊಬ್ರು ಕುಟುಂಬ 50 ಜನ 20 ಜನ 30 ಜನ 40 ಜನ 100 ಜನ ಎಲ್ಲ ಬಂದಿರ್ತಾರೆ. ಅದೇ ಟೈಮ್ಗೆ ನನ್ನ ಆಶ್ರಮದ ಬಾಡಿ ಹೋಗುತ್ತಲ್ಲಿ, ಹೆಣ ಸತ್ತಿರೋ ಹೆಣ. ನಾನು ಒಬ್ಳೇ ಇರ್ತೀನಿ. ನನ್ನ ಜೊತೆಗೆ ಅರ್ಧನಾರೀಶ್ವರ ಈಶ್ವರ ಭಗವಂತ ಇರ್ತಾರೆ. ಅವನಿಗೆ ನಾನು, ನನಗೆ ಅವರು. ಇವರಿಗೆ ನಾನು, ನನಗವನು. ನಿಂಬೆನ್ ಹಿಂದೆ ನಿಂತಿರ್ತಾರೆ. ಅವ್ರಿಗೆ ಅಷ್ಟೊಂದ್ ಜನ ಬರ್ತಾನೆ. ನನಗೆ ಯಾರು ಅವಾಗ ನನ್ಗೆ ಅಳು ಬರುತ್ತೆ. ನೀನು ಮಕ್ಕಳು ಸಾಕಿರ್ತೀಯ, ನೀನು ಗಂಡ ಮಕ್ಕಳ ಜೊತೆ ಸಂಸಾರ ಮಾಡಿರ್ತೀಯ, ನೀನು ದೇವ್ರ ಪೂಜೆ ಮಾಡಿರ್ತೀಯ, ಎಲ್ಲಾದನ್ನು ಮಾಡಿರ್ತೀಯ. ಕೊನೆಗೆ ನೀನ್ ಪಡ್ಕೊಂಡ್ ಬಂದಿರೋದಿದೆ. ತಾಯಿ ಸತ್ರಿ ಹೆಣ ಇಟ್ಕೊಂಡಿದ್ರೆ ಮಗಳಿಗೆ ಫೋನ್ ಮಾಡ್ತೀನಿ, ಎಲ್ಲೋ ನಂಬರ್ ಸಿಗತ್ತೆ ಒಂದೊಂದು, ಇಲ್ಲಾಂದ್ರೆ ಸಿಗಲ್ಲ. ನಿಮ್ಮಮ್ಮ ಸತ್ತೋಗಿದ್ದಾರೆ ಬಾಮ್ಮ ಅಂದ್ರೆ, ಯಾರು? ನಮ್ಮಮ್ಮನ? ಯಾರು? ಓ ಹೌದಾ, ಯಾವಾಗ, ಎಷ್ಟೊತ್ತಲ್ಲಿ? ಕತೆ ಅವಾಗ. ಕತೆ ಉರಿತಾ ಇರತ್ತೆ ನನಗೆ. ಎತ್ತಾಕ್ಬಿಡು. ಕತೆ ಹೇಳೋಷ್ಟು ಪುರ್ಸೊತ್ತು ನಮಗಿರಲ್ಲ. ಎತ್ತಾಕ್ಬಿಡು. ನಾಚಿಕೆ ಆಗ್ಬೇಕಲ್ವಾ? ಏನಂತಾರೆ, ಅಮ್ಮ ನಿಮ್ಮಮ್ಮನ ಹೆಣ ಇಲ್ಲಿದ್ಯಮ್ಮ, ನಾನು ಅಲ್ಲೇ ಪೂಜೆ ಮಾಡ್ಕೊಳ್ತೀನಿ. ಅಮ್ಮ ಸತ್ತಿರೋ ಹೆಣ ಇಲ್ಲಿದ್ಯಮ್ಮ, ದಯವಿಟ್ಟು ಬನ್ನಿ ಅಮ್ಮ, ನಿನ್ನ ಕೈ ಮುಗಿತೀನಮ್ಮ. ನೀವು ಮಕ್ಕಳು ಅಲ್ದಿರೋ ಮಕ್ಕಳಾಗಿ ನೀವು ಕಾಲ್ ಹಿಡಿಬೇಕು ಮೇಡಮ್. ನಾನು ಕಾಲ್ ಹಿಡಿತೀನಿ ಅಂತ ಭಿಕ್ಷೆ ಬೇಡ್ತೀನಿ. ಬನ್ನಿ, ನೀವು ದುಡ್ಡು ಖರ್ಚು ಮಾಡಬೇಡಿ, ನಾನು ಯಾರ ಹತ್ರನೋ ಭಿಕ್ಷೆ ಬೇಡ, ನಾನು ಖರ್ಚು ಮಾಡ್ತೀನಿ. ಒಂದು ಕರ್ಪೂರ ಹಚ್ಚಿ ನಿಮ್ಮನ್ನ ಎತ್ತಿದಾಳಲ್ಲ ತಾಯಿ, ಆ ತಾಯಿ ಹೊಟ್ಟೆಲಿರೋ ಸಂಕಟ ತಣ್ಣಗಾಗ್ಲಿ. ನಿಮ್ಮನ್ನ ಕರೆಯೋ ಉದ್ದೇಶ ಒಂದೇ, ನಿಮ್ಮನ್ನ 9 ತಿಂಗಳು ಎತ್ತಿ ಒತ್ತಿ 100 ಕನಸು ಕಟ್ಕೊಂಡು ನಿಮ್ಮ ತಾಯಿ ನಿಮ್ಮನ್ನ ಸಾಕಿ ಬೆಳೆಸಿ ಶುದ್ಧ ಮಾಡಿರ್ತಾಳಲ್ಲ, ಆ ತಾಯಿ ಕರುಳು ತಣ್ಣಗಾಗ್ಲಿ ಅಂತ ಮಾತ್ರ ಕರಿತೀನಿ. ಏನಂತಾರೆ ಗೊತ್ತಾ? ತಿಕ್ಕ ಮುಚ್ಕೊಂಡು ಫೋನ್ ಇಡೆ ಅಂತಾರೆ. ಇವ್ರ ಹತ್ರ ಇಷ್ಟೆಲ್ಲ ಹೇಳಿ ಗ್ರಾಚಾರ ಕರ್ಕೊಂಡೋಗಿದ್ಯಾ ನೀನ್ ಹಣೆ ಬರ ಮಾಡೇ ಅಂತಾರೆ. ಒಂದ್ಸಲ ಸುಮ್ನಾಗ್ತೀನಿ, 2ನೇ ಸಲ ಭಿಕ್ಷೆ ಬೇಡ್ತಾ ಇರ್ತೀನಿ. ಲಾಸ್ಟಿಗೆ ಆ ಪದ ಬರುತ್ತೆ, ನೆಕ್ಸ್ಟ್ ಸ್ವಿಚ್ ಆಫ್. ಅಷ್ಟೇ, ಇಷ್ಟೇ ಅವ್ರದ್ದು ರಿಲೇಶನ್ಶಿಪ್ ಅಷ್ಟೇ. ಮಗನ ನಂಬರ್ ಹುಡ್ಕೊಂಡು ಫೋನ್ ಮಾಡ್ತೀನಿ. ಅವನಿಲ್ವಾ, ಅವನನ್ನ ಕರೀರಿ, ಅಮ್ಮ ನಂಬರ್ ಕೊಡಮ್ಮ ಅಂತ ಕೇಳ್ತೀನಿ, ನಂಬರ್ ಕೊಡ್ತಾಳೆ. ಆಗ ಅವನಿಗೆ ಫೋನ್ ಮಾಡಿ ರಾಂಗ್ ನಂಬರ್.
ಅಪ್ಪ ನೀನೇ ಮಗ ಅಂತ ಗೊತ್ತು, ಫಸ್ಟ್ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳ್ತೀವಿ. ಹ್ಮ್. ಅವಾಗ ಕೇಳಿಸ್ಕೊತಾರೆ. ಹ್ಮ್. ಕೇಳಿಸ್ಕೊಂಬಿಟ್ಟು ಹೌದಾ 10 ನಿಮಿಷ ಮಾಡ್ತೀನಿ ಅಂತಾನೆ, ಅವನು ಸ್ವಿಚ್ ಆಫ್. ಹ್ಮ್. ಸತ್ತಿರೋ ಹೆಣ ಇಟ್ಕೊಂಡು ಎಷ್ಟೊತ್ತು ಇಟ್ಕೋಬೋದು? ಹ್ಮ್. ಹ್ಮ್. ವಿಧಿ ಇಲ್ಲ ಮೇಡಮ್. ಹ್ಮ್. ಇಲ್ಲಿವರೆಗೂ 150 ಜನ ಸಂಸ್ಕಾರ ಮಾಡಿದ್ದೀನಿ. ಓಕೆ. ಒಂದೊಂದ್ಸಲ ಅನ್ಸತ್ತೆ ಯಾಕೆ ಈ ಕೆಲಸ ಮಾಡ್ತಿದ್ದೀನಿ, ಹ್ಮ್. ಎಲ್ಲೋ ಕ್ಯಾರವನ್ ಅಲ್ಲಿ ಕುತ್ಕೊಳ್ತಿದ್ದೆ, ಕಾರ್ ಆರಾಮಾಗಿ ಬರ್ತಿತ್ತು, ಎಸಿ ಹಾಕೊಂಡು ರಾಣಿ ತರ ಹೋಗ್ತಿದ್ದೆ, ಹ್ಮ್. ಪೇಜ್ ಗಟ್ಲೆ ಡೈಲಾಗ್ ಕೊಡ್ತಿದ್ರು, ಮಾಡ್ತಿದ್ದೆ, ಹ್ಮ್. ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಿದ್ದೆ. ಜೀವನ ತುಂಬಾ ಚೆನ್ನಾಗಿತ್ತು ಮೇಡಮ್. ನನ್ನ ಹ್ಮ್. ಲೈಫು ಹ್ಮ್. ಬದುಕು. ಹ್ಮ್. ಯಾಕೆ ಇಲ್ಲಿಗೆ ಬಂದೆ ಅಂತ ಗೊತ್ತಿಲ್ಲ. ಆ ಭಗವಂತ ಇಲ್ಲಿಗೆ ಯಾಕೆ ಕಳಿಸ್ತಾ ಅಂತ ನನಗಿನ್ನೂ ಕ್ವಶನ್ ಆಗೇ ಉಳ್ಕೊಂಡಿದೆ, ಪ್ರಶ್ನೆಯಾಗೆ ಉಳ್ಕೊಂಡಿದ್ದೇನೆ. ಹ್ಮ್. ಯಾಕೆ ಕಳಿಸ್ತೆ ಇಲ್ಲಿ? ಹೆಂಗೋ ಇದ್ದೆ ಆರಾಮಾಗೆ, ಇಲ್ಲಿಗೆ ಯಾಕೆ ದೂಡಿಸ್ತೆ ನನ್ನ? ಹ್ಮ್. ಮೇಡಮ್ ಅವನು ಎಷ್ಟೇ ಕೋಟಿಗೆ ಬದುಕಿರ್ಲಿ, ಅವನೆಂತ ಭಿಕ್ಷುಕ ಹ್ಮ್. ಸತ್ರುವೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಚಿತಾಗಾರದಲ್ಲಿ ಕರ್ಕೊಳ್ಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.